ಕಡೆಯಿಂದನೇ ಕೈ ಮುಗಿತೀವಿ. ವೀಕ್ಷಕರೇ, ಗೋವಾಕ್ಕೆ ಬಾಯಿ ಹೇಳೋ ಸಮಯ ಬಂತು. ಲಗೇಜ್ ಎಲ್ಲ ಲೋಡ್ ಆಗಿದೆ. ಟೈಮ್ ಬಂದು ಒಂದು 5:30 ಟೈಮು. 5:30 6 ಆಗಿದೆ ಕರೆಕ್ಟಾಗಿ. ಬಿಡ್ತಾ ಇದ್ದೀವಿ. ಫಸ್ಟ್ ಡೆಸ್ಟಿನೇಷನ್ ಮಂಗಳೂರಲ್ಲ? ಅಲ್ಲ, ಮಂಗಳೂರು ತಾನೆ ಫಸ್ಟು. ಹಾಂ, ಫಸ್ಟು ಮಂಗಳೂರು. 300+ ಕಿಲೋಮೀಟರ್ಸ್ ಇದೆ. ಹಲೋ, ಹಾಯ್ ವೀಕ್ಷಕರೇ, ಮತ್ತೊಂದು ಕಾಂಡ ಆಯಿತು. ಏನು ಮಾಡೋಕ್ಕಾಗಲ್ಲ. ನಾನು ಫಸ್ಟ್ ಫುಟೇಜ್ ಹಾಕಿರ್ತೀನಿ ಅನ್ಕೋತೀನಿ, ಅದು ಪ್ರಾಪರಾಗಿ ರೆಕಾರ್ಡ್ ಆಗಿದೆ, ಅದು ಚೆಕ್ ಆಗಿಲ್ಲ. ನಾವು ಅಲ್ಲಿ ಬಿಡಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಬಂದಿದ್ದು, ಮತ್ತು 2-3 ಬೀಚಸ್ ಹಂಗೆ ರೋಡ್ ಸೈಡೇ ನೋಡಿದ್ವಿ. ಈಗ ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ನಾವು ಕೋಸ್ಟಲ್ ಲೈನ್ ಕವರ್ ಮಾಡ್ತಿದ್ದೀವಿ ಕರ್ನಾಟಕದ್ದು. ಅದೊಂದು ಪಾರ್ಟ್ ಆಫ್ ದ ಸರಿ ಸರ್ವಿಸ್ ಅಂತ ತೋರಿಸ್ತಿದೆ. ಬಟ್ ಏನಪ್ಪ ಎಲ್ಲ ಚೆಕ್ ಮಾಡಿಸ್ಕೊಬಂದ್ರೆ ಇದು ಯಾಕೆ ಸರ್ವಿಸ್ ಅಂತ ತೋರಿಸಿದೆ ಗೊತ್ತಿಲ್ಲ. ಹಾಂ, ಏನಾಯಿತು ಅಂದರೆ ಕ್ಯಾಮ್ರಾ ಗ್ಲಿಚ್ ಆಗಿ ಸ್ಟ್ರಕ್ ಆಗಿ ಹೋಗಿದೆ. ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆಫ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ರೆಕಾರ್ಡ್ ಆಗಿಲ್ಲ. ನಾನು ಚೆಕ್ಕು ಮಾಡ್ಕೊಂಡಿಲ್ಲ, ಎಲ್ಲ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋದು ಗುರು, ಒಂದೊಂದ್ಸಲ ಹಿಂಗೆ ಆಗೋಗುತ್ತೆ. ಸೊ ನಾನು ಹೇಳೋದಂಗೆ ಗೋವಾ ಬಾರ್ಡ್ರ್ ಪಾಸ್ ಆಗಿದ್ದೀವಿ. ಫಸ್ಟು ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ ನಾವು. ಗೋಕರ್ಣಕ್ಕೆ ಐ ಥಿಂಕ್ ಇನ್ನೊಂದು 30 ಕಿಲೋಮೀಟ್ರ್ ಏನೋ ಇದೆ. 2 ಪ್ಲೇಸ್ ಮಿಸ್ ಆಯಿತು ಅಷ್ಟೇ. ಒಂದು ಟನಲ್ ಇತ್ತು ಬರ್ತಾ, ಚೆನ್ನಾಗಿತ್ತು, ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫುಟೇಜ್ ಕ್ಯಾಪ್ಚರ್ ಆಗಿಲ್ಲ. ಸ್ಪೆಕ್ಸ್ ಸರ್ವಿಸ್ ಅಂತ ಯಾಕೆ ತೋರಿಸಿದೆ ಗುರು 2000ಕ್ಕೇನೆ? ಏನಿದ್ರು ಬ್ಯಾಟ್ರಿ ಲೈಫ್ ಮುಗೀತು ಅನ್ಕೋತೀನಿ, ಚೇಂಜ್ ಮಾಡಬೇಕು ಅನ್ಕೋತೀನಿ. ಅಣ್ಣ ಜೋಶಿಗೆ ಬಂದ, ಅಣ್ಣ ಇಟಿಗೆ ಬಂದು ಅಂದ್ಕೊಂಡ್ರು ಅಣ್ಣನ ಮದುವೆ ಮಾಡ್ಬೇಕು ಬಂದು. ಅರ್ಥ ಆಯ್ತು ಅನ್ಸುತ್ತೆ. ಗಾಡಿಗೆ ಏನಾರು ಮಾಡ್ಬಿಡ್ತಾನೆ ಪಾಪ. ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಹೆಂಗಿದೆ ಬೆಟ್ಟ ಆದ್ಮೇಲೆ ಸಮುದ್ರ. ಒಂದು 20-25 ಕಿಲೋಮೀಟರ್ಸು ಈ ಥರದ ವ್ಯೂ ಕಾಣಿಸ್ತಾನೆ ಇರುತ್ತೆ. ವೀಕ್ಷಕರೇ, ಸುಸ್ವಾಗತ ಮರವಂತೆ ಬೀಚಿಗೆ. ಮರವಂತೆ ಬೀಚ್. ಏನಾದರೂ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿದ್ರೆ ಕ್ಷಮಿಸಿ. ಕ್ಯಾಮ್ರಾ ಬೇಕು ಅವಳು. ಬ್ಯೂಟಿಫುಲ್ ಪಾಯಿಂಟ್. ಈಗ ತಾನೇ ನಾವು ಕ್ವಿಕ್ ಸ್ಟಾಪ್ ಹಾಕಿದ್ವಿ ಲಂಚ್ಗೋಸ್ಕರ, ಬ್ರೇಕ್ಫಾಸ್ಟಿಗೋಸ್ಕರ. ಟೈಮ್ ಆಗಿತ್ತು. ಈಗ ಹೆಡ್ ವರ್ಡ್ಸ್ ಟು ಮಂಗಳೂರು. ಈಗ ಆಲ್ರೆಡಿ ಉಡುಪಿ ಇದ್ದೀವಿ ನಾವು. ಗೋಕರ್ಣ ಬಿಟ್ಟು ಉಡುಪಿಯಾಗಿ ಆ್ಯಂಡ್ ಈಗ ಹೆಡ್ ಟುವರ್ಡ್ಸ್ ಮಂಗಳೂರು. 98 ಕಿಲೋಮೀಟರ್ಸ್ ಇದೆ. ನಮ್ಮ ಹುಡುಗಂಗೆ ಕೊರಗಜ್ಜ ಮತ್ತು ಪಂಜುರಳ್ಳಿ ದೇವಸ್ಥಾನ ನೋಡಬೇಕು ಅಂತ, ಅದಕ್ಕೆ ಒಂದು ರೌಂಡ್ ನೋಡ್ಕೊಂಡು ಅಲ್ಲಿಂದ ನಮ್ಮದು ಆ್ಯಸ್ ಡಿಸೈಡೆಡ್ ವಿಲ್ ಲೀವ್ ಟು ಬ್ಯಾಂಗ್ಳೂರ್. ಸೊ ಅದೇ ಲಾಸ್ಟ್ ಡೆಸ್ಟಿನೇಷನ್ ನಮ್ಮದು. ವೀಕ್ಷಕರೇ, ಟೆಂಪಲ್ ಫೈನಲಿ ರೀಚ್ ಆದ್ವಿ. ದೇವರ ದಯದಿಂದ ದರ್ಶನ ಸಿಕ್ಕಿಬಿಟ್ರೆ ಸಾಕಪ್ಪ. ಜಾಸ್ತಿ ರಶ್ ಇಲ್ಲ ಗುರು ಸದ್ಯ.
ನೋಡು ಹೆಲ್ಮೆಟ್ ಎಕ್ಸ್ಚೇಂಜ್ ಮಾಡ್ಕೊಳೋದ ಮಾಡ್ಕೋ. ಅವ್ನ ಗಾಡಿಗೆ ಮ್ಯಾಚಿಂಗ್ ತಗೊಂಡು ಈಗ ನಾವು ಹೊರಡ್ತಿರೋದು ಪಂಜುರುಳಿ ದೇವಾಲಯ ನೋಡೋಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಕ್ಲೋಸ್ ಆಗಿರಬಹುದು ಅಂತ ಅನ್ಕೊತಾ ಇದ್ದೀವಿ. ಇಲ್ಲಿ ಈ ಥರ ಪದ್ಧತಿ ಗೊತ್ತಿಲ್ಲ. ಲಿಕ್ಕರ್ ಐ ಮೀನ್ ಎಣ್ಣೆ, ಲಿಕ್ಕರ್ ಅಂದರೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಎಣ್ಣೆ ಅರ್ಪಣೆ ಮಾಡಬೇಕು. ಮಾಮೂಲಿ ಎಣ್ಣೆ ಅಂದರೆ ಮಾಮೂಲಿ ಕೋಕೋನಟ್ ಆಯಿಲ್ ಎಲ್ಲ ನಾರ್ಮಲ್ ಲಿಕ್ಕರ್ ಎಣ್ಣೆ ಏನಿರುತ್ತೆ ಅದನ್ನು ಅರ್ಪಣೆ ಮಾಡಿ ಚಕ್ಲಿ ಕೊಡ್ತಾರೆ, ಆಮೇಲೆ ಎಲೆ ಕೊಡ್ತಾರೆ, ಆಮೇಲೆ ಹೂ ಕೊಡ್ತಾರೆ. ಇದನ್ನು ತಗೊಂಡೋಗಿ ದೇವರಿಗಿಟ್ಟು ನಿಮ್ಮಲ್ಲಿ ಏನಾದ್ರು ಆಸೆ ಇದ್ದರೆ, ಅಂದರೆ ನಿಮ್ಮಲ್ಲಿ ಏನಾದ್ರು ಇಚ್ಛೆ ಇದ್ದರೆ ಇದು ಆಗಬೇಕು ಅಂತ ಅದನ್ನು ಕೇಳ್ಕೊಂಡು ಎಣ್ಣೆನ ಮೂರ್ಸೋದು. ಅಲ್ಲೊಂದು ಬಕೆಟ್ ಥರ ಮಾಡಿದ್ದಾರೆ ಸ್ಕ್ವೇರ್ ಟೈಪು, ಅದರೊಳಗೆ 3 ಸಲ ಚೆಲ್ಲಿ ಏನಿದೆ ಅದನ್ನು ಕೋರಿಕೆಗಳೇನಿದೆ ಅದನ್ನು ಕೇಳ್ಕೊಂಡು ಬರಬೇಕು. ಆಮೇಲೆ ಪ್ರಸಾದವಾಗಿ ನಿಮಗೆ ಚಕ್ಲಿ ಏನಿರುತ್ತೆ ಆ ಚಕ್ಲಿನ ಕೊಡ್ತಾರೆ ನಿಮಗೆ. ಚೆನ್ನಾಗಿದೆ ಗುರು, ಇದನ್ನು ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಚೆನ್ನಾಗಿ ಅನ್ನಿಸ್ತು ಮಾತ್ರ ಒಳಗೆ ಹೋಗಿ. A few moments later. ವೀಕ್ಷಕರೇ, ಪಂಜುರುಳಿ ದೇವಸ್ಥಾನ ಬರೀ ಕೇವಲ 9 ಕಿಲೋಮೀಟ್ರ್ ಇತ್ತು, 9ರಿಂದ 10 ಕಿಲೋಮೀಟರ್ ಇತ್ತು ಕೊರಗಜ್ಜೆಯಿಂದ. ಆಲ್ಮೋಸ್ಟ್ ಬಂದ್ವಿ ಅನಿಸುತ್ತೆ. ಕ್ಲೋಸ್ ಆಗಿದೆ ದೇವಸ್ಥಾನ. ಹೊರಗಡೆಯಿಂದನೇ ಕೈ ಮುಗಿತೀವಿ. ಹೊರಗಡೆಯಿಂದನೇ ಕೈ ಮುಗಿಯೋಣ ಹೊರಗಡೆಯಿಂದನೇ ಕೈ ಮುಗಿಯೋಣ. ತಾನೇ ಹಿಂಗಾಕು ಗಾಡಿ ಹೋಯ್. ದೇವಸ್ಥಾನ ಹುಡ್ಕೊಂಡ್ ಬಂದಿದ್ದು ಬೆಂಗಳೂರಿಂದ. ಓಪನ್ ಇದೆ ಇಲ್ಲ ಅಂತ ಗೊತ್ತಿರ್ಲಿಲ್ಲ, ಹಾಗೆ ಬಂದಿದ್ದು. ಇವತ್ತು ಇಲ್ಲ, ಇನ್ನು ಶುಕ್ರವಾರ ಮಾತ್ರ ಓಪನ್. ಮತ್ತೆ ಸಂಕ್ರಮಣ ಅಂದ್ರೆ ಸಂಕ್ರಾಂತಿ ಉತ್ಸವ ಅಂತಲ್ಲ, 16th 17th ಎಲ್ಲ ಪ್ರತಿ ಶುಕ್ರವಾರ ಮಾತ್ರ ಓಪನ್. ಪೂಜೆ ಈಗ ಹೋಗ್ಲಿಕ್ಕೆ ಆಗಲ್ಲ, ಕೈ ಮುಗಿಬೋದು ಆಚೆಯಿಂದಾನೆ ಅಲ್ಲ. ಇಲ್ಲಿ ಶ್ರುತಿಗೆ ನೀವು ಬಂದಿದ್ದು ಬೆಂಗಳೂರಿಂದ ಪ್ರವಾಸ ಎಲ್ಲಿಂದ ಸ್ಟಾರ್ಟ್? ಬೆಂಗಳೂರಿಂದ ಮಹಾರಾಷ್ಟ್ರ ಹೋದ್ವಿ. ಗೋವಾ ನೋಡ್ಕೊಂಡು ಅಲ್ಲಿ ಹಾಂ ಫೋಟೋ ತೆಕ್ಕತ್ತೀನಿ ಆಮೇಲೆ. ಅಲ್ಲ ಹಾಂ ಆಗಿರ್ತೀರಾ? ಇಲ್ಲಿ ಪರವಾಗಿಲ್ಲ. ಲಾಸ್ಟಲ್ಲಿ ತಗೊಳ್ಳೋ ಫಸ್ಟ್ ಇಂದಿರಾ ಕೆಲಸ ಬೆಂಗಳೂರಿಂದ ಮಹಾರಾಷ್ಟ್ರ, ಹಾಂ ಹೌದು. ಪುನಃ ರಿಟರ್ನ್ ಪುನಃ ಒಂದು ರೂಟ್ ಹೇಳಿದ್ರೆ ಹಿಂಗೆ ಹೋಗಿ ಮೇನ್ ರೋಡಿ ಕನೆಕ್ಟ್ ಆಗುತ್ತೆ ಅಂತ. ಕ್ರೇಜ್ ಆಗಿದೆ ಗುರು. ಅದು ರೆಕಾರ್ಡಿಂಗ್ ಆಗ್ತಿದೆ, ಅದನ್ನು ನೋಡ್ಬೇಕು ಫಸ್ಟು. ರೆಕಾರ್ಡಿಂಗ್ ಆಗ್ತಿದೆ, ನೈಸ್. ಯಾಕೆಂದರೆ ಒಂದ್ಸಲ ಗ್ಲಿಚ್ ಆಯಿತು, ಒಂದ್ಸಲ ಕ್ಯಾಮ್ರಾ ಚಾರ್ಜ್ ಔಟ್ ಆಗೋಗಿತ್ತು ನೋಡಿ. ಆದರೂ ದೇವರು ಬೇಕು ಅಂತ ಇದ್ದರೆ ಕರೆಸ್ಕೋತಾರೆ. ಹೋದಾಗ ದೇವಸ್ಥಾನ ಕ್ಲೋಸು. ದೇವಸ್ಥಾನದ್ದು ಮೇಂಟೆನೆನ್ಸ್ ಅವ್ರು ಯಾರು ಇರ್ತಾರೆ ಅವ್ರು ಬಂದು, ಇದು ನಂಗೆ ವೀಕ್ಷಕರೇ ಈ ದೇವಸ್ಥಾನ ಓಪನ್ ಇರೋದು ಶುಕ್ರವಾರ ಮತ್ತು ಸಂಕ್ರಾಂತಿ ಹಬ್ಬ ಯಾವಾಗ ಬರುತ್ತೆ ಆವಾಗ, ಮತ್ತು ಏಪ್ರಿಲ್ ಫಸ್ಟ್ ವೀಕಲ್ಲಿ ಕೋಲ ನಡೆಸ್ತಾರೆ. ಈ 3 ಡೇಟ್ಸ್ನ ಗ್ಯಾಪ್ನ ಇಟ್ಕೊಳ್ಳಿ. ಇಲ್ಲಿಗೆ ಏನಾದ್ರು ಬಂದರೆ ನಿಮಗೆ ನೋಡೋ ಅವಕಾಶ ಸಿಗುತ್ತೆ. ನನಗೆ ಗೊತ್ತಿರಲಿಲ್ಲ ಇಂಥ ದಿನವೇ ಓಪನ್ ಮಾಡ್ತಾರೆ ಅಂತ. ಸೊ ಶುಕ್ರವಾರ, ಅದೇ ಹೇಳಿದ್ನಲ್ಲ, ಶುಕ್ರವಾರ ಮತ್ತು ಸಂಕ್ರಾಂತಿಗೆ, ಆಮೇಲೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಕೋಲ ನಡೆಸ್ತಾರೆ. ಮತ್ತು ಈಗ ಪಯಣ ಇನ್ನೆಲ್ಲೂ ಇಲ್ಲ. ನಾವು ನೋಡಬೇಕಾದಂಥ ಪ್ಲೇಸಸ್ ಎಲ್ಲ ದೇವರ ದರ್ಶನವೂ ಆಯಿತು, ಆಶೀರ್ವಾದನೂ ಕೊಟ್ಟಂಗಾಯಿತು ನಮಗೆ. ಈಗ ಹೆಡ್ ಟುವರ್ಡ್ಸ್ ಪೇಟ್ ಭೋಜನ ಆ್ಯಂಡ್ ಹಾಸನ್ ರೂಟಿಂದ ಹೋಗ್ತಾ ಇದ್ದೀವಿ. ಹಾಸನ್, ಬೆಳ್ಳೂರು ಕ್ರಾಸ್, ಬೆಂಗಳೂರು ಹಿಂಗೆ ಹೋಗೋದು. ಇನ್ನು ಮಾಗಡಿಯಿಂದ ರೈಟ್ ಹೋಗೋಣ ಮಚ್ಚ, ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಆಗೋಗುತ್ತೆ ನೆಲಮಂಗಲದಲ್ಲಿ ಅಂತ ಒಂದು ನೋಡ್ಕೊಂಡು ಹೋಗ್ಬೇಕು ನಾನು. ಸೊ ವೀಕ್ಷಕರೇ, ಈಗ ನಾವು ಇನ್ನೇನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ. ಮಧ್ಯದಲ್ಲಿ ಒಂದು ಘಾಟ್ ಸೆಕ್ಷನ್ ಇದೆ. ಘಾಟ್ ಸೆಕ್ಷನ್ ಇದೆ, ಅದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀವಿ ರೈಲ್ನ ಸಾಕೋಣ ಅಂತ. ನಾನಿನ್ನೇನು ಕ್ಯಾಮ್ರಾ ಎತ್ತಿಡ್ತೀನಿ, ಯಾಕೆಂದರೆ ಮತ್ತೆ ಇದಕ್ಕೆ ಬ್ಲೂ ಟ್ಯಾಕು ಅದು ಇದು ಎಲ್ಲ ಹಾಕಬೇಕು. ತೆಗೆದುಬಿಟ್ಟಿದ್ದೀನಿ, ಮತ್ತೆ ಎಲ್ಲ ಹಾಕಬೇಕು. ಅದಕ್ಕೆ ಇನ್ನೇನು ಬ್ಲಾಗ್ನ
ಗೋವಾ ಮತ್ತು ಮಹಾರಾಷ್ಟ್ರ ಮತ್ತು ಕಾಸ್ಟಲ್ ಲೈನ್ ವ್ಲಾಗ್ ಏನಿತ್ತು ಇವಾಗಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ರೈಡ್ ಜೊತೆ. ಇನ್ನು ಶಾರ್ಟ್ ರೈಡ್ಸ್ ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ, ಇನ್ನು ಲಾಂಗ್ ರೈಡ್ಸ್ ಈ ವರ್ಷದಲ್ಲಿ ಇನ್ಯಾವುದೂ ಇಲ್ಲ. ಸೊ ತಾನೇ, ಎನಿ ಲಾಸ್ಟ್ ವರ್ಡ್ಸ್ ಫ್ರಮ್ ಯು? ಎನಿ ಲಾಸ್ಟ್ ವರ್ಡ್ಸ್ ಆ್ಯಂಡ್ ಎನಿ ಒಪಿನಿಯನ್ಸ್? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಆಯಿತು, ಅದಕ್ಕೇನೆ ಕ್ಯಾಮ್ರಾ ಎತ್ತಿಡ್ತಾ ಇದ್ದೀನಿ ನಾನು. ಸೊ ಓಕೆ, ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ನ ಹೊಡೀರಿ. ಸೊ TRP ಮೋಟೋ ವ್ಲಾಗ್ಸ್ ಸೈನಿಂಗ್ ಆಫ್.